ಆದರೆ ಬೆಟ್ಟಗುಡ್ಡ ನೋಡಿದ ಮೇಲೆ ಟ್ರೆಕ್ಕಿಂಗ್ ಮಾಡದೆ ಹೋಗಲು ಮನಸ್ಸೇ ಬರಲಿಲ್ಲ. ಅದಕ್ಕೆ ಹೊರಟಿದ್ದೇವೆ ನಾವೀಗ ಮಂಗಳೂರಿಂದ ಉಡುಪಿಗೆ. ಇಬ್ಬರಿಗೆ 200 ರೂಪಾಯಿ ತಗೊಂಡ್ರು ಟಿಕೆಟ್. ಉಡುಪಿಗೆ ರೀಚ್ ಆದ್ವಿ. ಉಡುಪಿಯಲ್ಲಿ ನವದುರ್ಗ ಬಸ್ ಸಿಕ್ಕಿತು. ಇಲ್ಲಿ ಉಡುಪಿಯಿಂದ ಕೊಲ್ಲೂರಿಗೆ 240 ಟೋಟಲ್. ಹಾಗೂ ಈಗ ಕೊಲ್ಲೂರಿಗೆ ರೀಚ್ ಆಗಿ ಆಯಿತು. ಊಟ ಮಾಡ್ತಾ ಇದ್ದೇವೆ. ತುಂಬ ಹಸಿವಾಗ್ತಾ ಉಂಟು. ಬೆಳಿಗ್ಗೆ ಏನು ತಿಂದಿಲ್ಲ. ಇಲ್ಲಿಯೇ ಜೀಪ್ ಬರ್ತದೆ. ನಾನೀಗ ಬುಕ್ ಮಾಡಿ ಕೂತ್ಕೊಂಡಿದ್ದೇವೆ. 8 ಜನ ಆದರೆ 480 ರೂಪಾಯಿ. ಈಗ ನಾವು 6 ಜನ ಹೋಗ್ತಾ ಇದ್ದೇವೆ. ಹಾಗಾಗಿ ಒಬ್ಬರಿಗೆ 605 ರೂಪಾಯಿ. ಓಕೆ, ಹೊರಡ್ತಾ ಇದ್ದೇವೆ. ಭಾರಿ ಖುಷಿ ಆಗ್ತಾ ಉಂಟು ನನಗೆ. ಕೊಡಚಾದ್ರಿಗೆ ಹೋಗ್ತಾ ಇದ್ದೇವೆ. ನಿನ್ನೆ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ನನಗೆ ಬೆಟ್ಟ ಗುಡ್ಡ ಮೋಸ ಮಾಡಿತು ಅಂತಲೇ ಆಗ್ತಾ ಇತ್ತು. ಈಗ ನಾನು ತುಂಬ ಖುಷಿಯಾಗಿದೆ. ಹಾಗೂ ಈಗ ಹುಷಾರಿಲ್ಲ ಅಂತ ಹೇಳಿ ಸುಳ್ಳು ಹೇಳಿ ರಜೆ ತಗೊಂಡು ಕೊಡಚಾದ್ರಿಗೆ ಹೋಗಲೇಬೇಕಂತ ಹಠ ಹಿಡಿದು ಹೋಗ್ತಾ ಇದ್ದೇವೆ. ಯಾಕೆ ಏನೋ ಮನಸ್ಸಿರಲಿಲ್ಲ ಕೊಡಚಾದ್ರಿ ನೋಡದೆ ಹೋಗಲಿಕ್ಕೆ. ಹಾಗಾಗಿ ರಜೆ ತಗೊಂಡು ಬಂದ್ವಿ. ನೀವು ಟ್ರಿಪ್ ಪ್ಲ್ಯಾನ್ ಮಾಡೋದಾದರೆ ಎಕ್ಸಾಕ್ಟ್ ಪ್ಲ್ಯಾನ್ ಮಾಡಿ 2 ದಿನ ರಜೆ ತಗೊಳ್ಳಿ. ಇಲ್ಲಿ ಕೊಲ್ಲೂರಿಗೆ ಬರಬೇಕಾದ್ರೆ 2 ದಿನ ಬೇಕೇ ಬೇಕು. ಯಾಕೆಂದರೆ ಇಲ್ಲಿ ಟೈಮಿಂಗ್ಸ್ ಹಾಗೆ ಉಂಟು. 3 ಗಂಟೆಗೆ ಕ್ಲೋಸ್ ಆಗ್ತದೆ. ನಾವು ಹೋಗುವಾಗ 3 ಗಂಟೆಗೆ ಇನ್ನೇನು 1/4 ಗಂಟೆ ಇತ್ತು. ಇವ್ರ ಹತ್ರ ಎಲ್ಲ ಮಾತಾಡಿಸಿ ಒಂದು ರಿಕ್ಷಾ ಹಿಡಿದು ಇದು ಗಾಡಿ ಇರುವ ಪ್ಲೇಸಿಗೆ ಬಂದು ಮತ್ತು ಅವರ ಹತ್ರ ಮಾತಾಡಿ ಎಲ್ಲ ತುಂಬ 2 ದಿನ ರಜೆ ಮಾಡಿ ಆಯಿತಾ. ದಾಲ ತೋಜುನಿ ಇಜ್ಜಿ ಮುಗಳ್ಳ ದಾಲ ತೋಜುನಿ ಇಜ್ಜಿದಲ್ಲಿ ಬೆಟ್ಟ ಮಿತ್ತು ನಮ್ಮ ಇಜ್ಜಿ ಜಾಸ್ತಿ ಅಂತ ಏರಂದಿಲ್ಲ ಬೆಟ್ಟ ಹೈಟ್ ಬಂದಾಗ ಅಂಚೆನ ಬೆಟ್ಟ ಹತ್ತುತ್ತಾ ಇದ್ದೇವೆ ನಾವೀಗ. ಗಂಟೆ ಹೇಳಿಲ್ಲಲ್ಲ, 3:12 ಆಯಿತು ನಾವು ಹೊರಡುವಾಗ. ರೀಚ್ ಆಗುವಾಗ 4 ಗಂಟೆ ಆಗ್ತದೆ. 3/4 ಗಂಟೆ ಟ್ರಾವೆಲ್ ಉಂಟು ಈಗ ನಮಗೆ ಜೀಪಲ್ಲಿ. ಮೈಂದಿಲ್ಲ ನಾನು ದೋಜುನಿಗೆ ಆಲ ದೋಜು ದೊಂಬು ತುಲೆ ಮೂಲು ದೊಂಬು ಒಂಜೊಂಜಿ ಕೊಡಿ ದೊಂಬು ಘಾಟಿ ಸೆಕ್ಷನ್ ಅಂತ ಪ್ರಧಾನ ಮಂತ್ರಿ ಇಲ್ಲಿಂದ ಸಿಟಿ ಉಂಟಾ. ನಾವು ನೆಟ್ಟಿದ್ದಾರೆ ಬೇರೆ ತಂದು ಇದು ಶಿವಮೊಗ್ಗ ಬೆಟ್ಟದ ಮೇಲೆ ಹೀಗೆ ಉಂಟು. ಇದೀಗ ಬೆಟ್ಟ ಅಲ್ಲ, ಬೆಟ್ಟ ಹತ್ತಿದ ಒಂದು ಬೆಟ್ಟ ಹತ್ತಿ ಬಂದೇವೆ. ವಾಮಿಟ್ ಆಗ್ತದೆ. ಲಿಂಬೆ ಹಿಡ್ಕೋಬೇಕು. ಆ ಥರ ಇರುತ್ತೆ ಘಾಟಿ ಸೆಕ್ಷನ್. 9 ರೂಪಾಯಿಗೆ ಇತ್ತು ಮಲ್ಲ ಲಿಂಬೆ ನಮ್ಮ ಊರುಡು ನಮ್ಮ ಉಡವೆ ಒಂಜಿ ಪುಂಡಿ ಬರ್ಪುಡು ಲಿಂಬೆ. ಚಿಕ್ಕಮಂಗ್ಳೂರು ರೀತಿಯಲ್ಲ ಮಳೆ ಉಂಟು. ಹೌದೌದು. ರೋಡ್ ನೋಡಿ, ಅರ್ಕು ಮುರುಕು ಕ್ರಿಸ್ ಕ್ರಾಸ್. ವಾಮಿಟ್ ಇಬ್ಬರಿಗೆ ಆಗೋಯ್ತು. ನಮ್ಮ ಹಿಂದೆ ಬೇರೊಬ್ಬರು ಪ್ಯಾಸೆಂಜರ್ ಇದ್ದರು. 6 ಜನ ಹೋಗ್ತಾ ಇದ್ದೇವಲ್ಲ, ಇಬ್ಬರು ನಾವು, ಅವರು 4 ಜನ ಇದ್ದರು. ಇಬ್ಬರಿಗೆ ವಾಮಿಟ್ ಆಯಿತು. ಹಾಗಾಗಿ ಲಿಂಬೆ ಹಿಡ್ಕೊಳ್ಳಿ, ನೀರು ಇಟ್ಕೊಳ್ಳಿ. ಅಂದೆ ಮಿತ್ತು ಪೊಂಡ ಶಿವಮೊಗ್ಗ ತೀರ್ಥೇಶ ಉಡುಪಿ ಆ ಕಡೆ ಎಲ್ಲ ಡಿವೈಡ್ ಆಗುತ್ತೆ ಫುಲ್ಲು. ನಾನು ಇನ್ನು ಫುಲ್ಲು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಡಿವೈಡ್ ಆಗುತ್ತೆ. ಅಂದೆ ಮಿತ್ತು ಪೊಂಡ ಶಿವಮೊಗ್ಗ ತೀರ್ಥೇಶ ಉಡುಪಿ ಆ ಕಡೆ ಎಲ್ಲ ಡಿವೈಡ್ ಆಗುತ್ತೆ ಫುಲ್ಲು. ನಾನು ಇನ್ನು ಫುಲ್ಲು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೊಡಚಾದ್ರಿ ಅರ್ಧ ಉಡುಪಿ ಅರ್ಧ ಶಿವಮೊಗ್ಗ ಬರುತ್ತೆ. ಕೊಡಚಾದ್ರಿನೂ ಅಷ್ಟೇ. ಟೆಂಪಲ್ಲು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಬರುತ್ತೆ. ಮೇಲ್ಗಡೆ ಗುಡ್ಡದಲ್ಲಿ ಪೀಠ ಉಂಟಲ್ಲ, ಅದು ಉಡುಪಿ ಡಿಸ್ಟ್ರಿಕ್ಟ್ ಬರುತ್ತೆ. ಉಂಟುಂಟು ಅರೆಗ ಸಂಜೀವಿನಿ ತರಲಿಕ್ಕೆ ಅಂತ ಹನುಮಂತ ಬೆಟ್ಟ ಹಿಡ್ಕೊಂಡು ಹೋಗ್ತಾರಲ್ಲ, ಅದರದ್ದು ಒಂದು ತುಂಡು ಬಿತ್ತಂತೆ. ಅದೇ ಈ ಕೊಡಚಾದ್ರಿ ಹಿಲ್ ವೇಲ್. ಹೋಮ್ ಸ್ಟೇ ಉಂಟು ಮುಲ್ಪಲ್ಲಿ. ಕಾಲಿಂಗ ಸರ್ಪ 4 ಗಂಟೆ ಆಯಿತು ರೀಚ್ ಆಗಿ. ಈಗ ವಿಷಯ ಏನಂದರೆ ಪ್ಲಾಸ್ಟಿಕ್ ಎಲ್ಲ ಹಾಕೋ ಹಾಗಿಲ್ಲ. ಈಗ ಮಣ್ಣು ರೋಡು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಮಗೆ ಒಂದು ಸೈನ್ ಮಾಡಿಸ್ತಾರೆ. ಅಡ್ವಾನ್ಸಿಗೆ 100 ರೂಪಾಯಿ ಕೊಡಬೇಕು, ಮತ್ತು ಅವರು ವಾಪಸ್ ಕೊಡ್ತಾರೆ. 3 ಬಾಟ್ಲು ಎಲ್ಲ ಒಂದೇ ಗ್ರೂಪ ಇಲ್ಲ, ಇಬ್ಬರು ನಾವು ಒಟ್ಟಿಗೆ. ಇವರು ಸಹ 3 ಡೆಪಾಸಿಟ್ ಕೊಡಿ. ಸ್ಟಾರ್ಟ್ ಅಲ್ಲ 6 ಗಂಟೆ ಒಳಗೆ ಬರಬೇಕಂತ. ಆಮೇಲೆ 100 to 200 ಫೈನ್ ಆಗ್ತದೆ. ಅದರ ನಂತರ ಲೇಟ್ ಆದರೆ ಲೇಟ್ ಆಗ್ತದೆ. ಮೇಲೆ ಹೋಗಿ ಬರುವಾಗ
ಮಣ್ಣು ರೋಡಿನ ಜರ್ನಿ ಸ್ಟಾರ್ಟ್ ಆಯಿತು. ಈಗ ಬಾಟ್ಲಿ ಯಾಕೆಂದರೆ ನನ್ನ ಹತ್ರ 3 ಬಾಟ್ಲಿ ಇತ್ತು ಮತ್ತು ಒಂದು ಪ್ಲಾಸ್ಟಿಕ್ ಇತ್ತು. ಅದಕ್ಕೆ ಬಾಟ್ಲಿ ಯಾರು ಸಹ ಬಿಸಾಡಲಿಕ್ಕೆ ಹೋಗಬೇಡಿ ಆಯಿತಾ, ಪ್ರಾಣಿಗಳ ತಿಂತದಲ್ಲ, ಅದಕ್ಕೋಸ್ಕರ ಫೈನ್ ಹಾಕ್ತಾರೆ. ಈಗ ನಮಗೆ ಈ ಗಾಡಿಯಲ್ಲಿ ಅರ್ಧ ಗಂಟೆ ಜರ್ನಿ ಉಂಟು. 4:15ಗೆ ರೀಚ್ ಆಗಬೇಕು. ಇದು ಅರ್ಧ ಗಂಟೆ ರೋಡ್ ಈ ಥರನೇ ಇರ್ತದೆ. ಅಣ್ಣ ಬೇರೆ ಹಾರ್ನ್ ಹೊಡ್ತಾ ಹೋಗ್ತಾರೆ, ಯಾಕೆಂದರೆ ಮುಂದೆ ಗಾಡಿ ಬಂದರೆ ಗೊತ್ತಾಗಬೇಕಲ್ಲ, ಇದು ಒನ್ ವೇ ಥರ ಉಂಟು. ಕೈತಲ್ ಲಕ್ಕ ಹೊಡಿತು, ಮಿತ್ತು ಲಕ್ಕ ಹೊಡಿತಾರೆ. ಏರು ಪಾತ್ರ ಕಕ್ಕೋರಂದು ಅಂಚಾತನ್ ಪೂರ ಎದೊಡ್ದು ವೀಡಿಯೋ ತೆಕ್ಕೊಡು ಗಾಡಿ ಎಂಚ ಲಕ್ಕೊಂಡು ಒಂದು ಸೀನ್ ಮುಲ್ತುಲ್ಲಿ ಎಂಚ ಉಂಡು ಸಬಸ್ ಯವ್ವಾ ರಾಮ 10 ಕಿಲೋಮೀಟರ್ ಹೋಗ್ಬೇಕಂತ ಗೊತ್ತಿರಲಿಲ್ಲ. ಸೊಂಟಪಲ್ಲಿಂದ ಎಂಕು ಬೋಡು ಉಂದಾಂಡು ರೋಡತ್ತೊಂದು ಗುಡ್ಡ ಈ ತರ ಗುಡ್ಡೆ ಮೇಲೆ ಟ್ರಕ್ಕಿಂಗ್ ಇಲ್ಲಿ ಮಾತ್ರನಾ ಅಂತಲ್ಲ, ಬೇರೆ ಇಲ್ಲಿ ಇಲ್ಲ ಅಂತ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಮಾತ್ರ ಅಂತ ಇದೆಯಾ? ಬತ್ತನಾ ವಾಮಿಟ್ ಬರ್ತನಾ ವಿಡಿಯೋ ಯಾನವಿ ಪಲ್ಯ ಕಾಂಡ ಇಕ್ಕೇನು ಬಂದ್ರಲ್ಲ ಅದಕ್ಕೆಲ್ಲ ಒಂದೇ ಕಾಟ ಉದುರುಮುಖ ಡಿಸೈನ್ ಗಾಡಿ ಸೌಂಡ್ ಬಿಟ್ಟ ನನ್ನೆಲ್ಲ 2 ಕಿಲೋಮೀಟರ್ ನಡಪೆರುಂಡು 1.5 ಕಿಲೋಮೀಟರ್ ಟ್ರಕ್ಕಿಂಗ್ ಹೋಗುವಂತೆ ಮೆಟ್ಟಿಟ್ಟು ಹೋದ್ರೆ ನಾವು ಮೇಲೆ ಹೋಗುತ್ತೆ. ಈಗ 4:15 ಗಂಟೆಗೆ ರೀಚ್ ಆಯಿತು. 6 ಗಂಟೆ ಒಳಗೆ 5:45ಕ್ಕೆ ಕೆಳಗೆ ಬರಬೇಕು ನಾವು, ಇಲ್ಲಾಂದ್ರೆ ಫೈನ್ ಬೀಳ್ತದೆ. ಈಗ ಈ ಚಪ್ಪಲಿ ಹಾಕೊಂಡು ನಾವು ಟ್ರಕ್ಕಿಂಗ್ ಮಾಡೋದಂತೆ. ಹೋಗುವ ಜಾಲಿ ಮಾಡುವ. ಇದೆಲ್ಲ ಮೂಲಸ್ಥಾನ, ನಮ್ಮ ಮೂಕಾಂಬಿಕೆಯ ಮೂಲಸ್ಥಾನ ಇಲ್ಲಿದೆ. ಮೂಕಾಸುರನನ್ನು ಕೊಂದ ದೇವಿ ಮೂಕಾಂಬಿಕೆಯಾಗಿ ನೆಲೆ ನಿಂತಿದ್ದಾಳೆ. ಇದು ತ್ರಿಶೂಲ. ಈ ಕಡೆ ಇದು ತ್ರಿಶೂಲ ನೋಡಿ, ತಲೆ ಭಾಗ ಕೆಳಗೆ ಚುಚ್ಚಿದೆ ನೋಡಿ, ಈ ತರ ನಿಂತದ್ದು ಈ ತ್ರಿಶೂಲ ನೋಡಿ. ಹೌದು ತ್ರಿಶೂಲ ಬಾಬಾ ಕೊಟ್ಟಾತಂడి ಅಲ್ಲಿ ಏತಮಲ್ಲ ತ್ರಿಶೂಲ ನೆಟ್ಟೆ ಮೂಕಾಸುರ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಓ ದೇವ, 5:15ಗೆ ವಾಪಸ್ ಬರ್ಲಿಕ್ಕೆ ಹೇಳಿದ್ದಾರೆ. ಈಗ ಗಂಟೆ 4:15. ಹೋಗುವ ಅಲ್ಲೆಲ್ಲ ನೋಡಿ. ಒಟ್ಟಿಗೆ ಸೇರಿದೆ 5:30 ಗಂಟೆ ಹಿಡ್ದು ನಮ್ಮ ತೀರ್ಥ ಬೈಜಿಡ ಫೈನ್ ವೈರ್ ಇರುವ ನಿಮಿಷ ಬರ್ರೆ ಇರುವ ನಿಮಿಷ. ಕಮಲ ಮಂಡಲ ತೀರ್ಥ ಈ ಗುಡ್ಡೆ ಇರ್ಬೇಕೀಗ. ಓಕೆ ಇರುವ ಕಾಬುಲೆ ಈ ವೇಷ ಯಾರಿಗೆ ಗೊತ್ತುಂಟ, ಟ್ರಕ್ಕಿಂಗಿಗೋಸ್ಕರ ಮಾತ್ರ. ಬಲಿ ಕಲ್ಲೆಲ್ಲ ಒಳ್ಳೆ ಕ್ಯೂಟ್ ಉಂಟು. ಕಲ್ಲೆಲ್ಲ ನೋಡಿ ಎಷ್ಟು ಕ್ಯೂಟ್ ಉಂಟು ಕಲ್ಲು. ಮುಲ್ತ ಅಂದು ಬಾಬಾ ಮುಲ್ಪ ಅಲ್ಲೇ ಮೂಲು ಬಲೆ ಮುಂದೆ ನಂದು ಏಸು ಕಾಯಂಗಳ ಕರೆದು 84 ಹಾಂ ಜೀವ ಹೋಂಡು ಬಲೆ. ಹಾಯ್ ಹಲೋ ಏಸು ಕಾಯಂಗಳ ವರ್ಷ ಆಯ್ತು
ಎಲ್ಲ ಪೋ ಹ್ಞೂ ಯಾರು ಮೇಲೆ ಹೋ ಪುಗೆ ಪುಗೆ ಮೈಂದ್ ಅಲ್ಲಿ ಉಂಟು ಮಂಗ ಇಲ್ಲಲ್ಲ ಇದಾ ಹೋ ಫಾಗ್ ನೋಡಿ ಎಷ್ಟರ ಮಟ್ಟಿಗೆ ಕಾಣ್ತಾ ಉಂಟು ಗೊತ್ತಿಲ್ಲ ಆದರೆ ಸೂಪರ್ ಹಗಲ ಅಲ್ಲಿ ಬಾಕಿ ಅಂದೆ ಇದೆಂತ ಗುಂಡಿ ನೀರಿನ ಏನೋ ಗುಂಡಿ ಹೆಸುಂಗಾಯಂಗಾಳ ಕರೆದು ಎಂಬ ಚಳಿ ಚಳಿ ಸೆಕೆ ಕೂಡ ಆಗ್ತಾ ಉಂಟು ಚಳಿ ಕೂಡ ಆಗ್ತಾ ಉಂಟು ವಾ ಈಗ ನೋಡಿ ಫಾಗ್ ವಾವ್ ನೇಚರನ್ನು ನೋಡ್ತಾ ಇದ್ರೆ ವಿಡಿಯೋ ಮಾಡಲಿಕ್ಕೆ ಇನ್ನೂ ಸಹ ಒಂದು ಎಕ್ಸ್ಟ್ರಾ ಸ್ಟೋರೇಜ್ ಇರಬೇಕಂತ ಆಗ್ತದೆ ಆ ಕಡೆ ನೋಡಿ ಇದು ಕ್ಯಾಮರಾದಲ್ಲಿ ಕಾಣುವುದಿಲ್ಲ ಮಗ ಹೂವಾ ಸೂಪರ್ ಮಾರ ಶ್ಯಾ ಯಾರ್ದೋ ಮನೆಯಲ್ಲಿ ಹೊಗೆ ಹೋಗ್ತಾ ಉಂಟು ಜಾರಣ್ಣ ಪುಸ್ಕ ಅಲ್ಲಿ ನೋಡಿ ಹೀಗೆ ಹೇಗೆ ಆಯಿತು ಹೂ ಸೂಪರ್ ಕಿರಿಸ್ಲಿಕ್ಕೆ ಆಗ್ತಾ ಇಲ್ಲ ಹೋ ರಾಮ ಎಂತ ಕಾಣಿಸ್ತದೆ ಡೌನ್ ಟಾಪ್ ಅಲ್ಲಿ ಹೋಗ್ಬೇಕು ಅಯ್ಯಪ್ಪ ಶರಣು 14 ಮರ ಇಲ್ಲದಿದ್ದರೆ ಮೇಲೆ ಹೋಗ್ಲಿಕ್ಕೆ ಕಷ್ಟನ ಅಂತ ದೇವರೆಲ್ಲದಕ್ಕೂ ದಾರಿ ಮಾಡಿಕೊಡ್ತಾರೆ ಫಾಗ್ ಗುಂಡಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ ಏನಿಲ್ಲ ಈ ಕಡೆ ಪ್ರಪಾತ ಈ ಕಡೆ ನೋಡಿ ಗುಂಡಿ ಮಳೆಗೆ ಬಂದಾಗ 14 ವರ್ಷ ಹೋಯಾವೆ ಅವಾಗ ಹೆಂಗೆ ಹೇಳ್ತಿ ಡಬಲ್ ಉಂಟು ಅವು ಅಭ್ಯಾಸ ಆಗ್ತದೆ ನಾಳೆ ಜಲ ಸಲ ಉಂಟು ಅವಳು ತುಪ್ಪ ಕಾಣ್ತಾನೆ ಇಲ್ಲ ಗುಂಡಿ ಗುಂಡಿ ಒಬ್ಬರೇ ಬರಲಿಕ್ಕೆ ಹೋಗಬೇಡಿ ಧೈರ್ಯ ಇದ್ದವರು ಬನ್ನಿ ನಮಗೆ ಸಹ ಧೈರ್ಯ ಉಂಟು ಆದರೆ ಗಂಡ ಇದ್ದ ಮೇಲೆ ನಮಗೆಲ್ಲ ಫುಲ್ ಡೇರ್ ಫುಲ್ಲು ತೋರಿಸ್ತಾ ಇದ್ದೇನೆ ಅಲ್ಲಿ ಎಂತ ಕಾಣಿಸ್ತದೆ ಅಂತ ತೋರಿಸ್ತದೆ ಹೌದು ಅದೇ ಹೋಗು ಹೋಗು ಇಲ್ಲ ನನಗೆ ಆಗೋದಿಲ್ಲ ನಿಂತರೆ ಪುನಃ ಜಾಸ್ತಿ ಇದಾಗ್ತದೆ ನನ್ನದು ಸ್ಟೋರೇಜ್ ಫುಲ್ ಅದಕ್ಕೆ ಇವರ ಮೊಬೈಲಲ್ಲಿ ವಿಡಿಯೋ ಕ್ಲಾರಿಟಿ ಇಲ್ಲದ್ರೆ ಬೈಬಿಡಿ ಆಯಿತಾ ಅವರು ಅಷ್ಟೇ ಉಂಟು ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ ಹವಾ ದೇವ ಯಾಕೆ ಅಲ್ಲೇ ಯಾನೇ ಸೇಂಕೊಂದಿಲ್ಲ ಆಗದು ಎಂದು ಕೈ ಕಟ್ಟಿಕೊಳ್ಳುತ್ತಾರೆ ಸಾಗದು ಕೆಲಸವು ಮುಂದೆ ಓ ಕನ್ನಡದ ಕೊಡ ಚಾದ್ರಿಲಿ ಕೈಬಳೆಯ ತೊಡಿಸಿ ಪ್ಲೀಸ್ ನನ್ನನ್ನು ಕಾಪಾಡಿ ಕಸ ಹಾಕ್ಬಾರ್ದು ತೋಜಂದಿಜ್ಜೆ ಸಾಧ್ಯ ಮಾರ ಸ್ಟೆಪ್ಪು ಹಾಂ ಫಾಲ್ಸ್ ಉಂಟು ಗೊತ್ತಿದೆ ಒಳ್ಳೆ ಅಪ್ಪ ಕೈ ಬತ್ತಿ ಇಲ್ಲ ನೋಡಿ ಮೇಲೆ ಫುಲ್ ಮರ ಹಾಂ
ಮರ ಒಂಚೂರು ಉಂಟು, ಒಂಚೂರು ಸೇಂಗುನ ಉಂಟು, ಕಮ್ಮಿ ಉಂಟು, ಸೇಂಗುನ ಕಮ್ಮಿ ಉಂಟು ಒಂಚೂರು. ಈ ಜಾಗ ಫುಲ್ಲು ಕಾಡು ಹಾಗೂ ಇಂಚಿನ ಜಾಗಾಗ ಇರು ಬೈದಾರ ಅಲ್ಪ ಕರಿಮೇಲೆ ಬೆಟ್ಟ ಅಂದ ಈತ ಕೈತಲ್ ದೈಪುರುಂಡ ಕರಿಮಲೆ ಪೂರ ನಿರ್ದು ಡಬಲ್ ಉಂಟು ಇಂಚಿ ಪಾರಿಜ್ಜಿ ಶಬರಿಮಲೆ ಬರ ಬೆಟ್ಟ ಮಾಡ್ಕೊಳ್ಳೋದು ಪವನೇನು ಲೈನ್ ಟೈಲಿ ಬಂತು ಬಾಡು ಗೊತ್ತಾಗ್ಬಿಟ್ಟು ಅಡ ಬೆಟ್ಟ ತೋಜಿ ಗುಡ್ಡ ಫುಲ್ಲು ತೋಜಿ. ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಗಿದೆ, ಯಾಕೆಂದರೆ ನೆನ್ನೆದು ಸಹ ವೀಡಿಯೋ ಉಂಟು, ಅದು ಅಪ್ಲೋಡ್ ಮಾಡದೆ ಡಿಲೀಟ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ. ಇಲ್ಲೇ ನನ್ನ ಮುಗಿತಾ ಉಂಟಾ ಅದಿ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಮಾಲ ಶರಣಂ ಮಾಲ ಸ್ವಾಮಿಯೇ. ಮಕ್ಕಳಲ್ಲ ಫ್ರೆಂಡ್ಸ್, ಇವರು ಹೋಗಿದ್ದಾರೆ. ಇದೇ ಥರ ಎಕ್ಸ್ಪೀರಿಯನ್ಸ್ 14 ವರ್ಷ ಹತ್ತಿ ಇಳಿದು ನೋ ಅಲ್ಪ ಈ ಸೇಂಕನ ಸೀರೆಂಕ ಬಾಯಿಡು ಗಾಳಿ ಬಿಡುತ್ತೆ, ಬಾಯಿಡು ಗಾಳಿ ಬಿಡ ಜಾಸ್ತಿ ಇಲ್ಲಿ ಕೂತ್ಕೊಳ್ಳೋ ಸ್ವಲ್ಪ ಫುಲ್ ಚಲ ಪ್ರದೇಶ. ಅಬ್ಬೋ ದಾದಾ ಮೇಲೆ ತನಕ ಬರಲಿಕ್ಕೆ ಒಳ್ಳೆ ಉಂಟು ಇದು, ಕಟ್ಟಿದ್ದೇನೆ ಪಾಯಿಂಟ್. ವ್ಯೂ ಎಕ್ಸ್ಪೀರಿಯನ್ಸ್ ಹೋಗಿ ಬಂದಾಗಿ ಬರ್ತಾ ಉಂಟು. ಹೋಗಿ ಬರೀ ಮರ ಏನು ಕಾಣ್ತಾ ಉಂಟು ಕಣ್ಣಿಗೆ, ಅದಕ್ಕಿಂತ ಇಂಪಾಗಿ ಕಾಣ್ತಾ ಉಂಟು. ಅದು ಬೆಟ್ಟ, ಅದೀಗ ಹೋದ್ವಲ್ಲ ಅದೇ ಬೆಟ್ಟ, ಅಲ್ಲಿ ಹೋಗ್ಬೇಕು. ಈಗ ಸ್ವಲ್ಪ ಸುಸ್ತಾಗಿ ಸ್ವಲ್ಪ ಇಷ್ಟು ಚಳಿ ಆಗ್ತಾ ಇದ್ರು ಸಹ ಬೆವರು ಹೌದು. ವಿಡಿಯೋ ಕ್ಲಾರಿಟಿ ಇಲ್ಲ, ಬೇಜಾರು ಮಾಡಬೇಡಿ. ವಿಡಿಯೋ ಕ್ಲಾರಿಟಿ ಆಯ್ತಲ್ಲ, ಮೈಂಡ್ ಮಾತ್ರ ವಿಡಿಯೋ ಇಂಜಿ ಕರ್ಮ ಮೂಲ ಇಜ್ಜಿ ಮೂಲ ಕ್ಲಾರಿಟಿ ಇಜ್ಜಿ ಕ್ಲಾರಿಟಿ ಅತ್ತ ಕ್ಲಾರಿಟಿ ಉಂಟು. ನಿನ್ನ ಫ್ರೆಂಡ್ ಕೊಡು, ನಿನ್ನ ಕುಂಚು ಕೊಡು ಬರ್ತೀನಿ. ವಾಹ್ ಎಂತ ಮೈಂದು ಮಾರೆ, ಹೋಗುವ ಜಾಗ ಇದು. ಕೋಳಿ ಅಲ್ಲ ಅಲ್ಪ ಎದುರ್ಕೊಂಡು ಕಾಡಕೋಳಿ. ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ. ಓ ಬಂತು ಮೂಲಸ್ಥಾನ. ಓ ಎಷ್ಟು ಕಾಣ್ತದೆ ಗೊತ್ತಿಲ್ಲ, ಅದೇ ಫಾಗ್ ಫುಲ್ಲು ಫಾಗ್. ಇದು ಸಂಜೀವಿನಿಯ ಒಂದು ತುಂಡು ಬಿದ್ದದಂತೆ. ಸಂಜೀವಿನಿ ತರಲಿಕ್ಕೆ ಅಂತ ಹನುಮಂತ ಹೋದರು. ಹನುಮಂತ ಹೋದಾಗ ಅದರ ಸಣ್ಣ ತುಂಡು ಇಲ್ಲಿ ಬಿದ್ದದ್ದು, ಅದೇ ಕೊಡಚಾದ್ರಿ ಬೆಟ್ಟ. ಎಷ್ಟು ದೊಡ್ಡದಿರ್ಬೋದು ಹಾಗಾದರೆ. ಎಂಚ ಗೆಜ್ಜೆ ಶಬ್ದ ಬರೋಂದಿತ್ತು ಅಪ್ಪೇನ ಪಿರೋಡ್ ಬರೋದಿಲ್ಲ ಇರಂದು ಈ ಎದುರು ಪಿರೋ ಬರ್ಪೆ ಬನ್ನಿ ಅಂಚೆ ಗೆಜ್ಜೆ ಶಬ್ದ ಬತ್ತನತ ಆ ಓಲು ಉಂಟು ಹೊರ ಕಪ್ಪೆ ಉಂತೀನಿ ಅಲ್ಪ ಅಪ್ಪಗ ಮೇರೆ ಪಿರತೆ ಗೊತ್ತೀರಿ ಅಪ್ಪಗ ಅಪ್ಪ ಮೂಲ ಉಂತೀನಿ ಅಡಿಗೆ ಕಲ್ಲ ಅಂಚೆ ವಿಷಯ ಅದಲ್ಲ ಅಮ್ಮ ನನ್ನ ತೋಜ್ಜ ಫುಲ್ಲು ಫಾಗ್
ಓಹೋ ಇಲ್ಲಿ ಬಂದ್ವಿ. ಇಲ್ಲಿ ಸ್ವಲ್ಪ ಮಂಜು ಕಮ್ಮಿ ಇದೆ. ಹಾಂ ಇಲ್ಲಿ ಸ್ವಲ್ಪ ಮೋಡ ಜಾಗ್ರತೆ. ಬಂತು. ಏನು ಬಿಸಿಲು. ಇದಕ್ಕೆ ಹೇಳೋದು ದೇವರನ್ನ ಕಾರ್ಣಿಕ ಅಂತ. ನೋಡಿ ದೇವರ ಕಾರ್ಣಿಕ ನೋಡಿ. ದೇವರ ಕಾರ್ಣಿಕ ಇಲ್ಲದೆ ಯಾವ ಒಂದು ಹುಲ್ಲು ಕಡಿ ಕೂಡ ಹಳ್ಳೋದಿಲ್ಲ. ಅದಕ್ಕೆ ಉದಾಹರಣೆ ಈ ಶಂಕರಾಚಾರ್ಯ ಲಾಸ್ಟ್ ಇಲ್ಲಿ ಬಂದು ತಪಸ್ಸು ಮಾಡಿ ದೇವಿಯನ್ನು ಉಳಿಸಿದ್ದಾರೆ. 5 ಗಂಟೆ ಆಯಿತು. ಇದು ಎಲ್ಲ ಅಪ್ಪತ್ತಿಲ್ಲ ಹಾಯ್ ಅಂತ ಬರ್ತೀನಿ ನಾನು. ಮತ್ತೆ ಶೋಕು ತೋಜುಂಡು ಪುಗೆ ಪೋಪನ 100 ರೂಪಾಯಿ ಬಾಟ್ಲಿ ಬಿಸಾಡಿದಕ್ಕೆ ಫೈನ್ ಅಂತೆ. ನಮ್ಮ ಒಟ್ಟಿಗೆ ಇರುವವರು ಈಗ ರೀಚ್ ಆದರು. 5:18 ಆಯಿತು. ಈಗ ನಾವು ಕೆಳಗೆ ಇಳಿತಾ ಇದ್ದೇವೆ. ಇಳಿಯೋದು ಸುಲಭ, ಹತ್ತೋದು ಕಷ್ಟ. ಇಳಿಯೋದು ಸರ್ರ ಅಂತ ಹೋಗೋದು. ಅದು ಬೆಟ್ಟ ನೋಡಿ. ಆಗುಂಬೆ ಘಾಟ್ ತೋಜುಂಡು. ಅಲ್ಲೇ ಅಲ್ಪ ಅಲ್ಲೇ ಬಾಕ 6 ಬಂಡೆ ಇರುತ್ತೆ. ಆಗುಂಬೆ ಘಾಟ್ ತೋಜುಂಡು. ಇವು ಹೋಗುವಾಗ ಇವು ಬಂಡೆ ಬಂಡೆಗಳು ಪೂರ ಫುಲ್ಲು ಬಂಡೆ. ಗಿಡ. ಮೇಡಮ್ಗೆ ಬೆಟ್ಟದ ಹೂ ಬೆಟ್ಟದ ಹೂವು ಬೆಟ್ಟದ ಹೂವು. ಸ್ವಲ್ಪ ಕಾಲು ಎಡವಿದ್ರು ಸಹ ಮತ್ತೆ ಇಲ್ಲಿ ಸೇಫ್ಟಿ ಗಾರ್ಡ್ ಯಾರೂ ಇಲ್ಲ. ನಾವೇ ಬಂದ್ವಾ ನಾವೇ ಹೋದ್ವಾ ಅಂತ ಹೇಳ್ಬೇಕು ಅಷ್ಟೇ. ಬಟ್ರೆ ಇದು ನೋಡಿ ಪಾಚಿ. ಕಲ್ಲು ಕಲ್ಲೆನ್ನುತ್ತಾ ಗೆಜ್ಜೆ ಕಲ್ಲು ಸಾಜೆನ್ನುತ್ತಾ ಗೆಜ್ಜೆ. ಇಲ್ಲಿ ಒಂದು ಭಜನೆ ಕೇಳಿಸ್ತಾ ಉಂಟು. ಭಜನೆ ಇದ್ದರೆ ಒಳ್ಳೆ ಆಗ್ತದೆ. ಭಜನೆ. ಇವರ ಮೊಬೈಲ್ದೆಲ್ಲ ಚಾರ್ಜ್ ಖಾಲಿ 2% ವೀಡಿಯೋ ಮಾಡಿ. ಈಗ ನಂದೆಲ್ಲ ಕೆಲವೊಂದು ಡಿಲೀಟ್ ಮಾಡಿದೆ. ಅದಕ್ಕೆ ಆಗಿ ಈಗ ಸ್ವಲ್ಪ ವೀಡಿಯೋ ಮಾಡ್ಬೋದು. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ಮ್ಯಕ್ಕ ಪರ್ದಿನಿ ಶೈಲಸುತೆ. ದೊಡ್ಡ ಪದ್ಯ ಮಾಡಿದ್ದೀರ ಇಲ್ಲ. ಹಾಂ ಪದ್ಯ ಸ್ಮರಣೆ ನಾಮವೇ ಒಂದೇ ಭಜನೆ. ಅಲ್ಲಿ ಕಾಣಿಸ್ತಾ ಉಂಟ ನೀರು. ಹೋಗು ಪಾಪ ಧನಿ ಧನಿ ಮುಗೀತು. ಹೋಗಿ ಬಂದಾಯ್ತು ನಾವು. ಓ ದೇವ. ಬೆಟ್ಟ 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 ಬೆಟ್ಟ. ಈಗ ಟೈಮು 5:41 ಆಗಿದೆ. ಇನ್ನು ನಮ್ಮ ಟೀಮ್ ಅವರನ್ನು ಕಾಯ್ಬೇಕು. ಅವರು ಕೋಲ್ಡ್ ವಾಟರ್ ಕೋಲ್ಡ್ ವಾಟರ್. ನೀರು ಇಲ್ಲಿಂದ ಬರ್ತಾ ಉಂಟು. ಎಷ್ಟು ಸ್ಮೂತ್ ಉಂಟು. ಹಾಂ ಸ್ಮೂತ್ ಕಲ್ಲು. ಆ ಬೆಟ್ಟ ಆಗ್ಬೋದು ಗೊತ್ತಿಲ್ಲ. ಅಂದ ಆ ಬೆಟ್ಟ ಹೋಯ್ನ ಕೊಡಿ ಅಡೆಬೋದು ಅವಳು ಸಂಘ.
ಗಾಳಿಪಟ 1 ಶೂಟಿಂಗ್ ಆದದ್ದು ಇಲ್ಲೇ ಇದೇ ಬೆಟ್ಟದಲ್ಲಿ. ಜೋಗ ಜಲಪಾತದ್ದು ನೀರತ್ತೆ ಊರಲ್ಲ. ಇಲ್ದಾಯ್ತು, ಬಸ್ಸು ಕೂಡ ಸಿಕ್ಕಿ ಆಯಿತು. 8 ಗಂಟೆ ಬಸ್ಸು. ಟಿಕೆಟ್ ಮಾಡಿದ್ವಿ 550 ರೂಪಾಯಿ ಒಬ್ಬರಿಗೆ. ರಿಕ್ಷಾದಲ್ಲಿ ಹೋಗ್ತಿದ್ವಿ ಮನೆಗೆ. ಟಾಟಾ ಬಾಯ್ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದ್ರೆ ಡಿಸ್ಲೈಕ್ ಮಾಡಿ. ಬಾಯ್.